बोला भारत माता की जय वाल्मीकि। ಮುಂದಿನ ದಿನಗಳಲ್ಲಿ ಮುಂದೂಡಲಾಗಿದೆ. ಇವತ್ತು ಸುಮಾರು 6-7 ತಿಂಗಳಾಯ್ತು. ಅದ್ರ ಬಗ್ಗೆ ಯಾವ ಸರ್ಕಾರದವರು ಕೂಡ ಅದನ್ನ ಗಮನ ಹರಿಸ್ತಾ ಇಲ್ಲ, ಕ್ರಮ ತಗೊಂಡ್ಕೊಂಡಿಲ್ಲ. ಇದರಿಂದ ನಾವೇ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಅದನ್ನ ಪೂಜಾರ್ಪಣೆ ಮಾಡಿ, ಮಾಲಾರ್ಪಣೆ ಮಾಡಿ, ಅಭಿಷೇಕವನ್ನು ಮಾಡಿ ಎಲ್ಲ ಬಟ್ಟೆಗಳನ್ನು ತೆರವುಗೊಳಿಸುವಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಮನವಿಯನ್ನು ಪತ್ರವನ್ನು ಸಲ್ಲಿಸುತ್ತಾ ನಾವೆಲ್ಲ ಹೋಗ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಜನವರಿ ತಿಂಗಳಲ್ಲಿ ಉದ್ಘಾಟನೆ ಆಗಬೇಕಾದಂತ ವಾಲ್ಮೀಕಿ ಅನ್ಯಾಯ, ಮೋಸ, ವಂಚನೆ ಆಗಿದೆ. ಇವತ್ತಿನ ದಿವಸ ನಮ್ಮಿಂದ ಗೆದ್ದಿದ್ದವರು ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲೆಯ ನಾಯಕರ ಸಮಾಜದಿಂದ ನಿರ್ಲಕ್ಷ್ಯತೆ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಮುಖಂಡರೆಲ್ಲ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಜುಲೈ ತಿಂಗಳೊಳಗೆ ನೀವು ಕಾರ್ಯಕ್ರಮವನ್ನು ನೆರವೇರಿಸಿಲ್ಲ ಅಂತಾಗಿನ ನಾವೇ ಸಾಮಾನ್ಯವಾಗಿ ಎಲ್ಲ ಜನಾಂಗದವರು ಅಂದರೆ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಸಮಸ್ತ ವಾಲ್ಮೀಕಿ ನಾಯಕರು ಸೇರಿಕೊಂಡು ಆ ಬಟ್ಟೆಗಳೆಲ್ಲ ತೆರವು ಮಾಡಿ ನಾವೇ ಪೂಜಾಲ್ಪನೆ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ 1 ತಿಂಗಳು ಗಡುವು ಕೊಡ್ತಾ ಇದ್ವಿ ಅಷ್ಟೇ. ಇವತ್ತು ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕಾರಣ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಜನಾಂಗದ ಮಹರ್ಷಿ ವಾಲ್ಮೀಕಿ ಗಾಳಿ, ಬಿಸಿಲು, ಮಳೆಗೆ ಬಿಟ್ಟು ತಲೆ ಮೇಲೆ ಯಾವುದೋ ಒಂದು ಸಿಲ್ಕ್ ಪರದೆಯನ್ನು ಹಾಕಿ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾ ಆಡಳಿತದೇ ಹೊಣೆಗಾರರು ಅಂತ ನಾನು ಹೇಳ್ತಾ ಇದ್ದೀನಿ. 1 ತಿಂಗಳು ಜುಲೈ ತಿಂಗಳು, ಈ ತಿಂಗಳು ಇವತ್ತಿನಿಂದ ಒಳಗೆ ಆ ಒಂದು ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಸಮಸ್ತ ವಾಲ್ಮೀಕಿ ಜನಾಂಗದ ಮುಖಂಡರೆಲ್ಲ ಸೇರಿಕೊಂಡು ನಾವೇ ಪೂಜಾರ್ಪಣೆ ಮಾಡಿ ನಾವೇ ತೆರವುಗೊಳಿಸ್ತೀವಿ ಅಂತೇಳಿ ಅವರಿಗೆ ಮನವಿಯನ್ನು ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದೀವಿ.